ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಭಾಗ್ಯಲಕ್ಷ್ಮಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿವಿ ಮುಂಚಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮೀನಾಕ್ಷಿ ಈ ಮನೆಯಲ್ಲಿ ಮೊದಲನೇ ಸಲ ಸೊಸೆ ಬಂದಮೇಲೆ ಅವಳೇನೆ ನಮಗೆಲ್ರಿಗೂ ಕೂಡ ಅಡುಗೆ ತಿಂಡಿನ ಮಾಡಬೇಕು, ಅದಲ್ಲದೆ ದೇವರಿಗೆ ನೈವೇದ್ಯ ಮಾಡಬೇಕು, ಉಪವಾಸ ಇದನ್ನೆಲ್ಲ ಮಾಡಬೇಕು. ಹೌದಾ, ಇದೆಲ್ಲ ಮಾಡಬೇಕಾ? ಇದೆಲ್ಲ ಏನು ನನಗೆ ಗೊತ್ತಿಲ್ವಲ್ಲ ಅಣ್ಣ. ನಿನಗೆ ಡಾಕ್ಟರ್ ಕೊಟ್ಟಿರೋ ಮಾತ್ರನೇ ನೆನಪಿರೋದಿಲ್ಲ ಅಂಥದ್ರಲ್ಲಿ ಇದೆಲ್ಲ ಹೇಗೆ ನೆನಪಿಟ್ಕೊಂಡಿರ್ತೀಯ? ಹೌದಲ್ಲ, ಸರಿ ಆಯಿತು. ಅದೇನು ಶಾಸ್ತ್ರಗಳಿದೆಯೋ ಅದನ್ನೆಲ್ಲ ಮಾಡಿಸ್ಬಿಡು, ಆಮೇಲೆ ಇದನ್ನೆಲ್ಲ ನೋಡ್ಕೊಳಮ್ಮ ಅಂತ ಹೇಳಿದಾಗ ಸರಿ ಆಯಿತು, ನನಗೆ ಹೊರಗಡೆ ಕೆಲಸ ಐತೆ, ನಾನು ಹೋಗ್ತೀನಿ, ನೀವೇನು ಸೈನ್ ಮಾಡಿಸ್ಕೋಬೇಕು ತೊಗೊಂಡು ಬಂದುಬಿಡಿ ಅಂತ ಹೇಳಿದಾಗ ಸ್ಕೂಲ್ ಪೇಪರ್ ಸ್ವಲ್ಪ ಅಪ್ರೂವಲ್ ಇದೆಯಪ್ಪ ಅಂತ ಹೇಳಿ ಎಲ್ಲರೂ ಕೂಡ ಪೇಪರ್ಸ್ ತಂದು ಸೈನ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಪೂಜಾ ಉಪವಾಸ ಇದ್ದು ಪೂಜೆ ಮಾಡಬೇಕು, ಬೇಗ ಇದನ್ನೆಲ್ಲ ಮಾಡಿ ಮುಗಿಸ್ಬೇಕಮ್ಮ ಅಂತ ಹೇಳಿದಾಗ ಸರಿ ಆಯಿತು, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಅಣ್ಣ, ಮದುವೆ ಬಗ್ಗೆ ನೀನೆಲ್ಲ ಟೆನ್ಷನ್ ತಗೊಂಡು ಮಾಡಿದ್ಯಾ, ಇನ್ನು ಮುಂದೆ ಪೂಜೆಗೆ ಈ ಮನೆಯಲ್ಲಿ ಏನು ಶಾಸ್ತ್ರ ಇದೆ, ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ತಾಂಡವ್ ಆದಿಗೆ ಫೋನ್ ಮಾಡಿ, ಸರ್ ಹೌದಾ ಸರ್, ಓ ಒಳ್ಳೇದೇ ಆಯಿತು, ಅಂತೂ ನೀವು ಅಂದ್ಕೊಂಡಿರೋ ಥರ ಮದುವೆ ಆಯ್ತಲ್ಲ, ನಿಮ್ಮ ತಮ್ಮನ ಲೈಫ್ ಸೆಟಲ್ ಆಯಿತು ಅನಿಸುತ್ತೆ ಅಂತ ಹೇಳಿದಾಗ ಹೌದು ತಾಂಡವರೇ, ಹೌದು, ನಾನು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಆಮೇಲೆ ನನಗೆ ಅರಿವಾಗಿದ್ದು ಅಂತ ಹೇಳಿದಾಗ ಹೌದು ಬ್ರೋ, ಓಕೆ ಹಾಗಿದ್ಮೇಲೆ ನಿಮ್ಮ ಪ್ರಾಬ್ಲಮ್ಸ್ ಕ್ಲಿಯರ್ ಆಯ್ತಲ್ವಾ ಅಂತ ಹೇಳ್ತಾರೆ. ಹೌದು, ಪ್ರತಿ ಸಲ ಆ ಲೇಡಿ ನನಗೆ ಮೀಟ್ ಆದಾಗೆಲ್ಲ ಕೂಡ ಸಿಚುವೇಶನ್ ರಾಂಗ್ ಆಗಿ ಅವರು ಕೂಡ ನನಗೆ ರಾಂಗ್ ಆಗಿ ಕಾಣಿಸ್ತಾ ಇತ್ತು. ಆದರೆ ಮದುವೆ ಮನೆಯಲ್ಲಿ ಅವ್ರು ಏನು ಅನ್ನೋದು, ಅವ್ರ ಮೇಲೆ ನಾನು ಮಾಡಿರೋಂತಹ ಡಿಸಿಷನ್ಗಳೆಲ್ಲ ರಾಂಗು ಅನ್ನೋದು ಪ್ರೂವ್ ಆಯಿತು, ಅದಕ್ಕೆ ನಾನೇ ನಿಂತು ಮದುವೆ ಮಾಡಿಸ್ಕೊಟ್ಟೆ ಅಂತ ಹೇಳ್ತಾರೆ. ಆಗ ಒಳ್ಳೇದೇ ಆಯ್ತಲ್ಲ ಬ್ರೋ, ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂತ ಹೇಳ್ತಾರೆ. ಬ್ರೋ, ನಿಮ್ಮ ಎಕ್ಸ್ ವೈಫ್ ಇದ್ದಾರಲ್ಲ, ಅವರು ಮೋಸ್ಟ್ಲಿ ಇವ್ರ ಥರನೇ ಒಳ್ಳೆಯವರಾಗಿರ್ಬೋದು, ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಂಡು ನೋಡಿ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ರಾಂಗ್ ಇರ್ಬೋದಲ್ವಾ ಅಂತ ಹೇಳಿದಾಗ ಬ್ರೋ, ನನ್ನ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ನನ್ನಿಂದ ದೂರ ಮಾಡಿದ್ದಾಳೆ, ಅವಳನ್ನ ನನಗೆ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ, ನಾನೇ ಅವಳನ್ನ ದೂರ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಓಕೆ ಬ್ರೋ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನನ್ನ ಒಪಿನಿಯನ್ನ ಹೇಳಿದೆ ಅಷ್ಟೇ. ಸರಿ, ನಾನು ಮಾತಾಡೋದಕ್ಕೆ ಫೋನ್ ಮಾಡಿದ್ದೆ ಬೇರೆ, ಊರದ್ದೆಲ್ಲ ಮಾತಾಡ್ತಾ ಇದ್ದೀನಿ, ಅಪ್ರೂವಲ್ಗೆ ಅಂತ ಹೇಳಿ ತಗೊಂಡಿದ್ರಲ್ಲ, ಏನಾಯ್ತು, ನಾನು ಇನ್ನೂ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ, ಅದರಿಂದ ನಮ್ಮ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗ್ಬೋದು ಬ್ರೋ ಅಂತ ಹೇಳಿದಾಗ ಓ ಹೌದಾ, ಸರಿ ಓಕೆ ಬ್ರೋ, ಹಾಗಿದ್ರೆ ಆಯಿತು, ನಾನು ಅದನ್ನೆಲ್ಲ ಅಪ್ರೂವಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಬ್ರೋ, ಆದಷ್ಟು ಬೇಗ ಆಗಲಿ ಅಂತ ಹೇಳಿದಾಗ ಓಕೆ ಬ್ರೋ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಆರಾಮಾಗಿರಿ, ನಾನು ಅದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿದ್ದೀನಿ, ಹಾಗೆ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದಕ್ಕೆ ಅಂತ ಒಂದು ಟೀಮ್ ಕೂಡ ಲೀಡ್ ಮಾಡ್ತಾ ಇದ್ದೀನಿ, ಅದೆಲ್ಲ ಕ್ಲಿಯರ್ ಆಯಿತು ಅಂತ ಅಂದಮೇಲೆ ಒಂದ್ಸಲ ಮೀಟಪ್ ಆಗಿ ಏನು ಮಾಡ್ಬೋದು ಏನಾದರೂ ಚೇಂಜಸ್ ಇರಬೇಕಾ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಆಯಿತು ಬ್ರೋ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಭಾಗ್ಯ ಹೊರಗಡೆ ಬರ್ತಾ ಇರ್ತಾಳೆ, ಅದು ಡೆಲಿವರಿ ಏನಿರ್ತದೆ ಅದೆಲ್ಲ ಕೊಟ್ಟು ಬರ್ತಾ ಇರ್ತಾಳೆ. ಅಯ್ಯೋ, ಗಡಿಬಿಡಿನಲ್ಲಿ ಇದೆಲ್ಲ ಕೊಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಮಾವಂಗೆ ತಿಂಡಿನೇ ಹಾಕೊಡ್ಲಿಲ್ಲ, ಪಾಪ ನಿನ್ನೆನು ಬೇರೆ ಮಾತ್ರೆ ನುಂಗ್ದೆ ಹಾಗೆ ಇದ್ದಾರೆ, ತಿಂಡಿ ತಿಂದ್ರೋ ಇಲ್ವೋ, ಒಂದು ಫೋನ್ ಮಾಡ್ಬಿಡೋಣ ಅಂತ ಹೇಳಿ ಫೋನ್ ಮಾಡ್ತಾಳೆ. ಹೇಳಮ್ಮ ಭಾಗ್ಯ ಅಂತ ಹೇಳ್ತಾಳೆ. ಅತ್ತೆ, ನಾನು ಹೊರಡೋ ಅವಸರದಲ್ಲಿ ಮಾವಂಗೆ ತಿಂಡಿನೇ ಹಾಕೊಡ್ಲಿಲ್ಲ ಅತ್ತೆ ಅಂತ ಹೇಳಿದಾಗ ಅಲ್ಲ, ನೀನೇನಿಲ್ಲ ಎಲ್ಲಾನು ಬಿಟ್ಬಿಟ್ಟು ಮೋಜು ಮಸ್ತಿ ಮಾಡೋದಕ್ಕೆ ಹೋಗಿದ್ಯಾ, ಕೆಲಸ ಮಾಡೋದಕ್ಕೆ ತಾನೇ ಹೋಗಿದ್ಯಾ, ನಾನು ಇದ್ದೀನಲ್ವಾ ಹಾಕೊಡ್ತೀನಿ. ಅಲ್ಲ ಅತ್ತೆ, ಪಾಪ ನಿಮಗೆ ಕಷ್ಟ ಆಯ್ತೇನೋ ಅಂತ ಹೇಳಿದಾಗ ನಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ಏನು ಕಷ್ಟ ಇರುತ್ತೆ ಭಾಗ್ಯ, ಅಂಥದ್ದು ಏನು ಇಲ್ಲ, ನಾನೆಲ್ಲ ಮಾಡ್ಕೊಂಡಿದ್ದೀನಿ ಬಿಡು ಅಂತ ಹೇಳ್ತಾರೆ. ಸರಿ ಆಯಿತು ಅತ್ತೆ, ಮಾವ ನಿನ್ನೆ ಮಾತ್ರೆ ತಗೊಳ್ಳೋದನ್ನೇ ಮರ್ತ್ಬಿಟ್ಟಿದ್ರು. ಏನು ಭಾಗ್ಯ, ಸ್ಪೀಕರಲ್ಲಿ ಇದ್ದಾಗ ಇದೆಲ್ಲ ಹೇಳ್ಬೇಕಾ ಮಗಳೇ, ಇದೆಲ್ಲ ನಾವು ಮಾಡ್ಕೋತೀವಿ ಬಿಡು ಅಂತ ಹೇಳಿದಾಗ ಸಾರಿ ಮಾವ, ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಅತ್ತೆ, ನಾನಿವಾಗ ಹಾಗೆ ಕ್ಯಾಂಟೀನಿಗೆ ಹೋಗ್ಬಿಡ್ತೀನಿ, ನೀವು ಕೆಲಸ ಮುಗಿಸ್ಕೊಂಡು ನಿಧಾನವಾಗಿ ಬನ್ನಿ ಅಂತ ಹೇಳ್ತಾಳೆ. ಓ ಹೌದಾ, ಸರಿ ಆಯಿತು, ಹುಷಾರಾಗಿ ಹೋಗು. ಅದು ಸರಿ, ಊಟ ಕೊಟ್ಟಿಲ್ಲ, ದುಡ್ಡು ತಗೊಂಡೇ ಇಲ್ವೋ ಅಂತ ಹೇಳ್ತಾರೆ. ತಗೊಂಡೆ ಅತ್ತೆ, ನಾನು ನಿನ್ಗೆ ಅವತ್ತೇ ರೂಲ್ಸ್ ಎಲ್ಲ ಹೇಳ್ಕೊಟ್ಟಿದ್ದೀನಲ್ವಾ, ಒಂದು ಕೈಯಲ್ಲಿ ದುಡ್ಡು ಕೊಡಬೇಕು, ಒಂದು ಕೈಯಲ್ಲಿ ಊಟ ಕೊಡಬೇಕು, ಒಂದು ಕೈಯಲ್ಲಿ ದುಡ್ಡು ತಗೋಬೇಕು ಅಂತ ಹೇಳಿ. ಅತ್ತೆ, ಎಲ್ಲ ಕೊಟ್ಟರು ಈಸ್ಕೊಂಡಿದ್ದೀನಿ. ಭಾಗ್ಯ, ಯಾಕೆ ಮಗಳೇ ಇವತ್ತು ನೀನು ಕೆಲ್ಸಕ್ಕೆ ಹೋಗೋದಕ್ಕೆ ಹೋದೆ, ನಿನ್ನೆ ತಾನೇ ಮದುವೆ ಮುಗ್ದಿದ್ದೆ ಅಲ್ವಾ, ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ, ಸುಸ್ತಾಗಿದ್ರೆ ಅಲ್ವಾ ಮಾವ ರೆಸ್ಟ್ ಮಾಡೋದು, ನನಗೇನು ಸುಸ್ತಾಗಿಲ್ಲ, ಅದು ಅಲ್ಲದೇನೆ ತಂಗಿ ಮದುವೆ ಮಾಡಿ ಆದಮೇಲೆ ನನಗಿನ್ನ ಕೆಲಸ ಮಾಡಬೇಕು ಅನ್ನೋ ಹುಮ್ಮಸ್ಸು ಜಾಸ್ತಿ ಆಗಿದೆ ಅಷ್ಟೇ ಅಂತ ಹೇಳಿದಾಗ ನೀನು ನಮ್ಮ ಮಾತು ಇಲ್ಲಿ ಕೇಳ್ತೀಯಾ, ಸರಿ ಆಯಿತು ಭಾಗ್ಯ ಅಂತ ಹೇಳ್ತಾರೆ. ಸರಿ ಮಾವ, ಇಡ್ತೀನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು, ಅಲ್ಲ ರೀ ಮಾತ್ರೆ ಯಾಕೆ ನುಂಗಿಲ್ಲ, ಕುಸುಮ ನೀನು ಏನು ಬೈಯೋದಕ್ಕೆ ಹೋಗ್ಬೇಡ, ಮರ್ತುಬಿಟ್ಟಿದ್ದೆ, ಇವತ್ತು ಮರೆಯೋದಿಲ್ಲ, ಖಂಡಿತವಾಗ್ಲೂ ನುಂಗ್ತೀನಿ ಅಂತ ಹೇಳಿದಾಗ ಸರಿ ಆಯಿತು, ನೀವು ನುಂಗಿಲ್ಲ ಅಂತ ಅಂದರೆ ಬಿಡೋರು ಯಾರು ಅಂತ ಹೇಳ್ತಾಳೆ. ಅವರಿಬ್ರು ಕೂಡ ಖುಷಿಯಾಗಿರ್ತಾರೆ. ಈ ಕಡೆ ಭಾಗ್ಯ ಹಾಗೆ ಮಾತಾಡ್ಕೊಂಡು ಫೋನ್ ಕಟ್ ಮಾಡ್ತಾಳೆ. ಅಷ್ಟಲ್ಲೇ ಕಾರ್ ಟೈರ್ ಪಂಚರ್ ಆಗಿಬಿಡುತ್ತೆ. ಈ ಕಡೆ ಇವರಿಬ್ರು ಪೂಜೆನ ಹೊರಗಡೆ ಕರ್ಕೊಂಡು ಬಂದಿರ್ತಾರೆ. ಆಗ ಪೂಜಾ ನೋಡು, ಇವಾಗ ಎಲ್ಲ ಶಾಸ್ತ್ರನೂ ಮೊದಲಿಂದ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡಬೇಕು. ಅಯ್ಯೋ ಅತ್ತೆ, ನಾನು ಸ್ನಾನ ಎಲ್ಲ ಮಾಡಿದ್ದಾಯಿತು, ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ತುಳಸಿ ಪೂಜೆನ ಮಾಡಿದೆ ಅಂತ ಹೇಳಿದಾಗ
ಪೂಜಾ, ವ್ರತ ಮಾಡೋರು ಬಿಸಿನೀರಲ್ಲೆಲ್ಲ ಸ್ನಾನ ಮಾಡೋದು, ತಣ್ಣೀರಲ್ಲಿ. ನೀನು ಬಿಸಿನೀರಲ್ಲಿ ಸ್ನಾನ ಮಾಡಿದೀಯ ತಾನೇ? ಹೌದು, ತಣ್ಣೀರಲ್ಲಿ ಸ್ನಾನ ಮಾಡಬೇಕಮ್ಮ ಅಂತ ಹೇಳಿದಾಗ, ಏನು ತಣ್ಣೀರು ಸ್ನಾನನ? ನಾನು ಇಷ್ಟೊಂದು ಶಾಸ್ತ್ರಗಳನ್ನ ಕೇಳಿದ್ದೀನಿ. ನಮ್ಮ ಅತ್ತೆ ನಮ್ಮ ಅಕ್ಕನ ಜೊತೆ ತುಂಬ ಶಾಸ್ತ್ರಗಳನ್ನ ಮಾಡ್ತಿದ್ದಾರೆ, ಆದರೆ ಇದು ಯಾವ ಶಾಸ್ತ್ರ ನನಗೆ ಕೇಳೇ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕನಿಕಾ ಬರ್ತಾಳೆ. ಏನು ಇವಾಗ ನೀನು ನಮ್ಮ ಅತ್ತೆನ ಕ್ವಶನ್ ಮಾಡ್ತಾ ಇದೀಯಾ? ಸುಮ್ಮನೆ ಇಲ್ದಿದ್ದೆಲ್ಲ ಮಾತಾಡೋದಲ್ಲ, ಏನು ಡೌಟಾ ನಿನಗೆ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಇಲ್ಲ ಕನಿಕಾ, ಕೇಳಿದೆ ಅಷ್ಟೇ ಯಾವ ಶಾಸ್ತ್ರ ಅಂತ ಹೇಳಿದಾಗ, ಅತ್ತೆ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತಲೇ ಮಾಡ್ತಾ ಇರೋದು, ಇದೆಲ್ಲ ನಮ್ಮಮ್ಮ ಮಾಡಿದ್ರಂತೆ, ಇವಾಗ ನೆಕ್ಸ್ಟ್ ಸುಸ್ತಿಯಾಗಿ ಬಂದಿರೋಳು ನೀನು ಮಾಡಬೇಕಲ್ವಾ ಅಂತ ಹೇಳಿ ಹೇಳ್ತಾಳೆ. ಆಗ ಹೌದು ಆದರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇವಳು ಬಕೆಟಲ್ಲಿರೋ ನೀರು ತಗೊಂಡು ರಪ್ಪ ಅಂತ ಚೆಲ್ಬಿಡ್ತಾಳೆ. ಅವಳು ಎದ್ರುಕೊಂಡು ಹಾಗೆ ನಡ್ಕೊಂಡು ಸೆರ್ಗೆಲ್ಲ ಮುಚ್ಕೊಂಡ್ಬಿಡ್ತಾಳೆ. ಆಗ ಈ ಕನಿಕಾ ಹಾಗಾಗ್ತಾರಾ? ಹೇಳ್ಬಿಟ್ಟು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ತಾನೇ ಅಂತ ಹೇಳಿದಾಗ, ಸಾರಿ ಅತ್ತೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಜಗ್ಗ ತಗೊಂಡು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ನೋಡಿದ್ರೆ ಅವಳು ನಡುಗ್ತಾ ಇರ್ತಾಳೆ. ಕಿಶನ್ ಕೂಡ ಬಂದ್ಬಿಡ್ತಾನೆ. ಏಯ್ ಕನಿಕಾ, ಏನೇ ಮಾಡ್ತಾ ಇದೀಯ ನೀನು? ಅಷ್ಟು ನಡುಗ್ತಾ ಇದ್ದಾಳೆ, ತಣ್ಣೀರು ರುಕ್ತಾ ಇದೆಯಾ ಅಂತ ಹೇಳಿದಾಗ, ಕಿಶನ್ ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಹೆಣ್ಮಕ್ಳು ಮಾಡೋ ಶಾಸ್ತ್ರ ಇದು, ತಣ್ಣೀರು ಸ್ನಾನ ಮಾಡಿನೇ ಇದನ್ನೆಲ್ಲ ಮಾಡಬೇಕು, ನೀನು ಹೋಗು ಸುಮ್ಮನೆ ಕನಿಕಾ ಅಂತ ಹೇಳಿದಾಗ, ಕಿಶನ್ ಹೋಗು ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಇವಳು ನೀರೆಲ್ಲ ಹಾಕ್ತಾಳೆ. ಅದಾದಮೇಲೆ ಪೂಜಾ ಹೋಗು, ನೀನು ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ. ಆಗ ಇವರಿಬ್ರು ಕೂಡ ನೋಡಿ ನಗ್ತಾ ಇರ್ತಾರೆ. ಪಾಪ ಪೂಜಾ ತಣ್ಣೀರು ಸ್ನಾನ ಮಾಡಿಸ್ಕೊಂಡು ಹೋದ್ಲು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಭಾಗ್ಯ ಕೆಳಗಡೆ ಇಳಿದು ನೋಡ್ತಾಳೆ, ಟೈರ್ ಪಂಚರ್ ಆಗ್ಬಿಟ್ಟಿರುತ್ತೆ. ಅಯ್ಯೋ ಇದೇನಿದು, ಟೈರ್ ಪಂಚರ್ ಆಗ್ಬಿಟ್ಟಿದೆ. ಈಗ ನೋಡಿದ್ರೆ ನಾನು ಅತ್ತೆಗೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ, ಇಲ್ಲಿ ನೋಡಿದ್ರೆ ಯಾವ ಶಾಪು ಇಲ್ಲ, ಏನಪ್ಪ ಮಾಡೋದು, ಟೈಮಾಗಿ ಹೋಗ್ಬಿಡತ್ತೆ ಅಂತ ಹೇಳಿ ಬಂದವ್ರನ್ನ ಕೇಳ್ತಾರೆ, ಇಲ್ಲೆಲ್ಲಾದ್ರೂ ಶಾಪ್ ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲಮ್ಮ ತುಂಬ ದೂರದಲ್ಲಿ ಒಂದಿದೆ ಅಷ್ಟೇ ಅಂತ ಹೇಳಿದಾಗ, ಅಮ್ಮ ಯೂಟ್ಯೂಬಲ್ಲಿ ಎಲ್ಲ ಕೆಲಸನೂ ನೋಡ್ಕೊಂಡು ಮಾಡ್ಬೋದು ಗೊತ್ತಾ ಅಂತ ಹೇಳಿದ್ದ ನೆನಪಿಸ್ಕೊಂಡು, ಬಂಗಾರಿ ಹೇಳಿದ್ಲಲ್ವಾ ಫೋನಲ್ಲೆಲ್ಲ ನೋಡ್ಕೋಬೋದು ಅಂತ ಹೇಳಿ ವಿಡಿಯೋನ ತೆಗೆದು ನೋಡ್ತಾಳೆ. ಅದರಲ್ಲಿ ಟೈರ್ ಚೇಂಜ್ ಮಾಡೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆಗ ಅವಳು ಕೂಡ ಅದನ್ನೇ ನೋಡಿಕೊಂಡು ಫಸ್ಟಾಗೆ ಕಾರ್ ಒಳಗಡೆ ಇರುವಂತಹ ಟೂಲ್ ಕಿಟ್ಗಳನ್ನೆಲ್ಲ ತಗೋತಾಳೆ. ಇಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದಲ್ವಾ ಅಂತ ಹೇಳಿ ಎಲ್ಲನೂ ಒಂದೊಂದಾಗಿ ತೆಗಿತಾ ಇರ್ತಾಳೆ. ಅದರಲ್ಲಿ ಜಾಕ್ ಹೇಗೆ ಹಾಕಬೇಕು, ಟೈರ್ ಹೇಗೆ ಮೇಲ್ ತೆಗಿಬೇಕು ಅಂತ ಎಲ್ಲ ಇರುತ್ತೆ. ಇವಳು ಕೂಡ ಒಂದೊಂದೇ ಹಾಗೆ ಕಾಪಿ ಮಾಡಿಕೊಂಡು ಟೈರ್ ಎಲ್ಲನೂ ಸರಿ ಮಾಡಿಕೊಂಡು ಪಂಚರ್ ಎಲ್ಲ ಹಾಕ್ಕೊಂಡ್ಬಿಡ್ತಾಳೆ. ಹಬ್ಬ ಅಂತೂ ಆಯಿತು, ಇನ್ನು ಇದನ್ನೆಲ್ಲ ತೆಗೆದಿಟ್ರೆ ಸಾಕು ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಅಷ್ಟೆಲ್ಲ ಅದೇ ರೋಡಲ್ಲಿ ಆದಿ ಬರ್ತಾ ಇರ್ತಾನೆ. ಅವನು ನೋಡ್ಬಿಟ್ಟು, ಅರೆ ಇದು ಭಾಗ್ಯ ಅಲ್ವಾ, ವಾವ್, ಯಾರು ಹೆಲ್ಪ್ ಇಲ್ದೇನೆ ಒಬ್ಬರೇ ಪಂಚರ್ ಆಗ್ತಾ ಇದ್ದಾರೆ, ಟೈರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೆಳಗಡೆ ಇಳಿದು ಬಂದು ನೋಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಈ ಕಡೆ ಪೂಜಾ ಎಷ್ಟೊತ್ತು ರೆಡಿಯಾಗಿ ಬರೋದು? ಆಯಿತು ಅತ್ತೆ ಅಂತ ಹೇಳ್ತಾಳೆ. ಅದಾದಮೇಲೆ ಸರಿ ಇವಾಗ ಏನು ಮಾಡಬೇಕು ಅಂತ ಹೇಳಿದಾಗ, ನೋಡು ಒಂದು ಸ್ವೀಟ್ ಮಾಡಬೇಕು, ದೇವ್ರಿಗೆ ಪ್ರಸಾದ ಇಟ್ಟು ಪೂಜೆ ಮಾಡಬೇಕು, ಆಮೇಲೆ ಮನೆಯವರಿಗೆ ಎಲ್ರಿಗೂ ಸಾಕಾಗೋಷ್ಟು ತಿಂಡಿ ಮಾಡಬೇಕು. ಸರಿ ಆಯಿತು ಅತ್ತೆ ಅಂತ ಹೇಳಿ ಮಾಡೋದಕ್ಕೆ ಹೋಗ್ತಾಳೆ. ಏನು ಮಾಡ್ತಾ ಇದೆಯಾ ಪೂಜಾ? ಮೊದಲು ಅಡುಗೆ ಮನೆನ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾಳೆ. ಅಡುಗೆ ಎಲ್ಲ ಆದಮೇಲೆ ಒಂದೇ ಸಲ ಮಾಡ್ತೀನಿ ಅಂತ ಹೇಳಿದಾಗ, ಪೂಜಾ ಶಾಸ್ತ್ರ ಮಾಡೋದಕ್ಕೆ ಒಂದೊಂದೇ ಹಂತಗಳಿರುತ್ತೆ, ಅದನ್ನು ನಾವು ನಮ್ಗೆ ಹೇಗೆ ಬೇಕಾಗೆಲ್ಲ ಮಾಡ್ಕೋಬಾರ್ದು ಅಂತ ಹೇಳಿದಾಗ, ಅಲ್ಲ ಇದು ಯಾವ ಶಾಸ್ತ್ರ ಅಂತ ಹೇಳಿ ಕೇಳ್ತಾಳೆ. ಅರೆ ಯಾಕೆ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನನ್ನ ಮೇಲೆ ಅನುಮಾನನಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ಹಾಗೆಲ್ಲ ಏನೂ ಇಲ್ಲ, ಸರಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡು ಅಂತ ಹೇಳಿ ಹೇಳ್ತಾಳೆ. ಆಯಿತು ಅಂತ ಹೇಳಿ ಪೂಜಾ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇವಳು ನೋಡು, ಈ ಮನೆಯಲ್ಲಿ ನಮ್ಮ ಅತ್ತಿಗೆ ಈ ಮನೆಗೆ ಬಂದಾಗ ಶಾಸ್ತ್ರಗಳನ್ನ ಮಾಡಿದ್ದು, ಎಲ್ಲರೂ ಅದನ್ನೇ ಮಾಡಬೇಕು ಅನ್ನೋದು ನಮ್ಮಮ್ಮನ ಆಸೆ. ನಮ್ಮ ಅತ್ತಿಗೆ ಆದಮೇಲೆ ಮನೆಗೆ ಸೊಸೆಯಾಗಿ ಬಂದಿರೋಳು ನೀನು ಇದನ್ನೆಲ್ಲ ಮಾಡಬೇಕಲ್ವಾ ಅಂತ ಹೇಳ್ತಾಳೆ. ಆಯಿತು ಆಯಿತು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ಬೇಗ ಬೇಗ ಮಾಡು, ನೀನು ಕ್ಲೀನ್ ಮಾಡೋದನ್ನ ಇಷ್ಟೊಂದು ತಡ ಮಾಡ್ತು ಅಂತ ಅಂದರೆ ಮತ್ತೆ ಅಡುಗೆ ಎಲ್ಲ ಯಾವಾಗ ಮಾಡ್ತೀಯಾ ಅಂತ ಹೇಳ್ತಾಳೆ. ಆಗೋಯ್ತತೆ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಪೂಜಾ ಏನು ಮಾಡ್ತಾ ಇದೆಯಾ? ತಿಂಡಿ ಮಾಡಬೇಕಲ್ವಾ, ಅದಕ್ಕೆ ತರಕಾರಿ ಕಟ್ ಮಾಡ್ಕೋತಾ ಇದ್ದೆ. ಏನು ಇಲ್ಲಿ ತಿಂಡಿ ಮಾಡ್ತೀಯಾ? ಅಡುಗೆ ಮನೇಲಿ ತಿಂಡಿ ಮಾಡಿದೆ ಮತ್ತೆಲ್ಲಿ ಮಾಡಬೇಕು ಅಂತ ಹೇಳ್ತಾಳೆ. ಸ್ಟವ್ ಮೇಲೆ ಅಡುಗೆ ಮಾಡೋ ಹಾಗಿಲ್ಲ ಪೂಜಾ, ಸ್ಟವ್ ಮೇಲೆ ಮಾಡಬಾರ್ದಾ, ಮತ್ತೆ ಹೇಗೆ ಮಾಡೋದು? ಹೊರಗಡೆ ಸೌದೆ ಒಲೆನಲ್ಲಿ ಮಾಡಬೇಕು ಅಂತ ಹೇಳ್ತಾಳೆ. ಸೌದೆ ಒಲೆನ? ಇವಾಗೆಲ್ಲಿದೆ ಸೌದೆ ಒಲೆ ಅಂತ ಹೇಳಿದಾಗ, ನಾನೆಲ್ಲ ಅದಕ್ಕೆ ತಯಾರಿ ಮಾಡಿದ್ದೀನಿ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದು ನೆಂದಿರೋ ಸೌದೆ ಕೊಟ್ಟು ಅಡುಗೆ ಮಾಡು ಅಂತ ಹೇಳಿ ಬಿಡ್ತಾಳೆ. ಆಗ ಇಷ್ಟು ಕಷ್ಟಪಡ್ತಾ ಇದ್ದಾಳೆ, ಅವಳಿಗೆ ಏನು ಮಾಡಿದ್ರು ಕೂಡ ಸೌದೆ ಕಚ್ಕೊಳ್ಳೋದಿಲ್ಲ, ಯಾಕಂದರೆ ನೆಂದಿದೆ ಸೌದೆ ಅಂತ ಹೇಳಿ ಹೇಳ್ತಾಳೆ. ಈಗ ಪೂಜಾ ಕೋಪ ಮಾಡಿಕೊಂಡು, ಬೇರೆ ನನ್ನ ಸಹಾಯಕ್ಕೆ ಯಾರಾದರೂ ಬರಬಾರ್ದಾ ಅಂತ ಹೇಳಿ ಕುಕ್ಕೋತಾಳೆ. ನಾನು ಬಂದರೆ ಸಹಾಯ ಆಗತ್ತಲ್ವಾ ನಿನಗೆ ಅಂತ ಹೇಳಿ ಭಾಗ್ಯ ಬರ್ತಾಳೆ. ಪೂಜಾ ಫುಲ್ ಖುಷಿ ಆಗ್ತಾಳೆ.